ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ ಕೆ. ಇವತ್ತಿನ ಈ ವಿಡಿಯೋದಲ್ಲಿ 8ನೇ ತರಗತಿ FP1 ಎಕ್ಸಾಮ್ಗೆ ಇಂಗ್ಲೀಷ್ ಒಂದು ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮ FP1 ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು FP1 ಎಕ್ಸಾಮ್ನ ಇಂಗ್ಲೀಷ್ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿರೋ ತುಂಬ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಯಾಕಂದರೆ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು. ಚೆನ್ನಾಗಿ ಓದ್ಕೊಂಡೋಗಿ ನಿಮ್ಮ ಎಕ್ಸಾಮಿಗೆ ಖಂಡಿತ ಹೆಲ್ಪ್ ಆಗೇ ಆಗ್ತವೆ. ಓಕೆನಾ? ಕೊನೆವರೆಗೆ ನೋಡಿ, ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೇನೆ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮದು 8th ಆನ್ಲೈನ್ ಎಕ್ಸಾಮ್ ಮುಗಿಯೋವರೆಗೆ, SCF ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಮತ್ತು ಎಕ್ಸಾಮ್ಗೆ ಬರುವಂಥ ಕ್ವಶನ್ಗಳು ಎಲ್ಲವನ್ನು ಇದೊಂದು ಚಾನಲ್ ಹಾಕ್ತೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗ್ಯಾರಂಟಿ ಒಂದು ಚಾನಲ್ಲು ಯೂಸ್ ಆಗಿ ಆಗ್ತದೆ. ಮಾಡಿದಾರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ, ಅವರಿಗೂ ಕೂಡ ಒಂದು ಕ್ವಶನ್ ಪೇಪರ್ನ ಕಳಿಸಿ. ಬನ್ನಿ ನೋಡ್ತಾ ಹೋಗೋಣ. ಇದು 2ನೇ ಸೆಟ್ಟು. 1ನೇ ಸೆಟ್ ಹಾಕಿದ್ದೇನೆ ನೋಡಿ. 1ನೇ ಸೆಟ್ ಇಂಗ್ಲೀಷ್ ಹಾಕಿದ್ದೀನಿ, ನೋಡ್ಕೊಳ್ಳಿ. ಆಲ್ಮೋಸ್ಟ್ ನಿಮಗೆ ಎಲ್ಲ ವಿಷಯಗಳ ಮೇಲೆ ಒಂದು 2 ರಿಂದ 3 ಸೆಟ್ ಹಾಕಿರ್ತೀನಿ. ಚಾನಲ್ ಹೋಗಿ ನೋಡ್ಕೊಳ್ಳಿ. ಫಾರ್ಮೆಟ್ ಅಸೆಸ್ಮೆಂಟ್ 1 FP1 ಎಕ್ಸಾಮ್ ಮಾರ್ಚ್ 20 8th ಸ್ಟ್ಯಾಂಡರ್ಡ್. 1ನೇ ಮೇಲೆ ನಿಮಗೆ ಡೂ ಆ್ಯಸ್ ಡೈರೆಕ್ಟರ್ ಇರ್ತವೆ. 8 ಕ್ವಶನ್ನು. ಏನು ಪ್ರಶ್ನೆ ಇರ್ತವೆ? ಕ್ವಶನ್ ನಂಬರ್ 1, ರಾಮನ್ ವಾಸ್ ಎ ಕೈಂಡ್ ಮ್ಯಾನ್. ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ಅಂಡರ್ಲೈನ್ ವರ್ಡ್. ಇಲ್ಲಿ ಕೈಂಡ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಕೈಂಡ್ ಅನ್ನೋದು ಅಡ್ಜೆಕ್ಟಿವ್ ಆಗ್ತದೆ. ಓಕೆನಾ? ಇಂಪಾರ್ಟೆಂಟ್ ಕ್ವಶನ್ನು. ನಿಮಗೆ ಹೆಚ್ಚಾಗಿ ಆರ್ಡರ್ ಕೇಳ್ತಾರೆ, ಅಡ್ಜೆಕ್ಟಿವ್ ಕೇಳ್ತಾರೆ. ನೋಡ್ಕೊಂಡಿರಿ. ಕ್ವಶನ್ ನಂಬರ್ 2, ಐಡೆಂಟಿಫೈ ದ ಕರೆಕ್ಟ್ ಪ್ರೆಫಿಕ್ಸ್ ಫಾರ್ ವರ್ಡ್ ಪಾಸಿಬಲ್. ಪ್ರೆಫಿಕ್ಸ್ ಫಾರ್ ಪಾಸಿಬಲ್ಗೆ ಪ್ರೆಫಿಕ್ಸ್ ಕೇಳಿದ್ದಾರೆ. ಏನಾಗ್ಬೋದು? ಆಪ್ಷನ್ ಬಿ ಇಮ್ ಆಗ್ತದೆ. ಪಾಸಿಬಲ್, ಇಂಪಾಸಿಬಲ್. ಕ್ವಶನ್ ನಂಬರ್ 3, ಫಿಲ್ ದ ಕರೆಕ್ಟ್ ಹೋಮೋಫೋನ್ಸ್. ಹೋಮೋಫೋನ್ಸ್ ಕೇಳಿದ್ದಾರೆ. ದೇ ಸಿ ಅಂತ ಕೊಟ್ಟಿದ್ದಾರೆ. ದ ಡ್ಯಾಶ್ ಎವ್ರಿ ಮಾರ್ನಿಂಗ್. ಇಲ್ಲಿ ಸೀರಿಯಲಾಗಿ ಬರೀಬೇಕು. 1ನೇದು SWA ಆಗಬೇಕು, ದೇ ಸಿ. ಇನ್ನು 2ನೇದು SCA ಆಗಬೇಕು, ದ ಸಿ ಎವ್ರಿ ಮಾರ್ನಿಂಗ್. ದೇ ಸಿ, ದ ಸಿ ಎವ್ರಿ ಮಾರ್ನಿಂಗ್. ಉಚ್ಚಾರ ಒಂದೇ ಆಗ್ತವೆ, ಸ್ಪೆಲ್ಲಿಂಗ್ ಅಷ್ಟೇ ಬೇರೆ. ಎರಡು ಕೂಡ ಉಚ್ಚಾರ ಒಂದೇ ಆಗ್ತವೆ. ನೋಡಿ, ಸಿ ಅಂದರೆ ನೋಡು ಅಂತ ಅರ್ಥ. ಅವರು ದಿನನಿತ್ಯ ನೋಡ್ತಾ ಇದ್ರು. ದೇ ಸಿ, ಅವ್ರು ನೋಡ್ತಾ ಇದ್ರು ಏನನ್ನ? ಸಿಯಾ ಅಂದರೆ SCA, ಸಿಯಾ ಅಂದರೆ ನದಿ. ಎವ್ರಿ ಮಾರ್ನಿಂಗ್ ಅವರು ಏನು ಮಾಡ್ತಾಯಿದ್ರು? ನದಿಯನ್ನು ನೋಡ್ತಾ ಇದ್ರು ಅಂತ ಅರ್ಥ. ಇನ್ನು ಪ್ರಶ್ನೆ ಸಂಖ್ಯೆ 4, ಸಿನೋನಿಯಮ್ ಆಫ್ ದ ವರ್ಡ್ ಗ್ಯಾದರ್ ಈಸ್. ಗ್ಯಾದರ್ ವರ್ಡ್ನ ಸಿನೋನಿಯಮ್ ಕೇಳಿದ್ದಾರೆ. ಏನಾಗ್ಬೋದು? ಆಪ್ಷನ್ ಬಿ ಕಲೆಕ್ಟ್ ಸರಿಯಾದ ಉತ್ತರ. ಕ್ವಶನ್ ನಂಬರ್ 5, ದ ಆ್ಯಂಟೋನಿಯಮ್ ಆಫ್ ದ ವರ್ಡ್ ಸ್ವೀಟ್ ಈಸ್. ಸ್ವೀಟ್ ವರ್ಡ್ನ ಆ್ಯಂಟೋನಿಯಮ್ ಕೇಳಿದ್ದಾರೆ. ಸ್ವೀಟ್ ಆ್ಯಂಟೋನಿಯಮ್ ಏನಾಗೋದು? ಆಪ್ಷನ್ ಬಿ ಬಿಟ್ಟರ್ ಆಗ್ತದೆ. ಬಿಟ್ಟರ್ ಸ್ವೀಟ್, ಬಿಟ್ಟರ್, ಬಿಟ್ಟರ್ ಸ್ವೀಟ್. ಕ್ವಶನ್ ನಂಬರ್ 6, ಚೂಸ್ ದ ಕೌಂಟೇಬಲ್ ನೌನ್ಸ್ ಫ್ರಮ್ ಈಚ್ ಗ್ರೂಪ್. ಕೌಂಟೇಬಲ್ ನೌನ್ಸ್ ಕೇಳ್ತಾ ಇದ್ದಾರೆ. ತುಂಬಾ ಈಸಿಯಾಗಿ ಗುರ್ತಾಡಿರ್ಬೋದು ನೀವು. ಏನು ಕೌಂಟೇಬಲ್ ಅಂದರೆ ನಾವು ಯಾವುದನ್ನು ಕೌಂಟ್ ಮಾಡ್ಬೋದು, ಎಣಿಸ್ಬೋದು, ಅವಕ್ಕೆಲ್ಲ ಕೌಂಟೇಬಲ್ ಅಂತ ಕರೀತಾರೆ. ಟ್ರೂತನ್ನು ಎಣಿಸೋಕ್ಕಾಗುತ್ತಾ? ಇಲ್ಲ, ಅದೊಂದು ಸತ್ಯ, ಅದು ಎಣಿಸೋಕ್ಕಾಗೋದಿಲ್ಲ. ಮತ್ತು ಫ್ರೆಂಡ್ಸನ್ನು ಎಣಿಸ್ಬೋದು ನೋಡಿ. ಒಬ್ಬ ಫ್ರೆಂಡ್ಸು, ಇಬ್ಬರು ಫ್ರೆಂಡ್ಸು, 3 ಜನ ಫ್ರೆಂಡ್ಸು, ಈ ರೀತಿ ಫ್ರೆಂಡ್ಸನ್ನು ಎಣಿಸ್ಬೋದು. ಅದರಿಂದ ಫ್ರೆಂಡ್ಸ್ ಅನ್ನೋದು ಕೌಂಟೇಬಲ್ ನೌನು. ಅದೇ ರೀತಿ ಗಾಳಿಯನ್ನು ಎಣಿಸೋಕ್ಕಾಗೋದಿಲ್ಲ. ಗಾಳಿ ಎಣಿಸೋಕ್ಕಾಗುತ್ತಾ? ಇಲ್ಲ. ಅದೇ ರೀತಿ ಸ್ಟಾರ್ಸು, ನಕ್ಷತ್ರ ತುಂಬಾ ಇರ್ತವೆ ಆಕಾಶದಲ್ಲಿ. ನಾವು ಯಾವುದೇ ಕಾರಣಕ್ಕೂ ಎಣಿಸೋಕ್ಕಾಗೋದಿಲ್ಲ, ಅವನ್ನ ತುಂಬಾ ಇರ್ತವೆ. ಅದರಿಂದ ಇಲ್ಲಿ ಫ್ರೆಂಡ್ಸ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 7, ರಾಜು ಈಸ್ ಡ್ಯಾಶ್ ಡಾಕ್ಟರ್ ವರ್ಕಿಂಗ್ ಇನ್ ಡ್ಯಾಶ್ ಹಾಸ್ಪಿಟಲ್. ಇಲ್ಲಿ ಆರ್ಟಿಕಲ್ ಕೇಳಿದ್ದಾರೆ ನೋಡಿ. ಆರ್ಟಿಕಲ್ ಕೇಳಿದ್ದಾರೆ. ಇಲ್ಲಿ ಏನಾಗ್ಬೋದು? ರಾಜು ಈಸ್ ಎ ಡಾಕ್ಟರ್ ವರ್ಕಿಂಗ್ ಇನ್ ದ ಹಾಸ್ಪಿಟಲ್. ಆಪ್ಷನ್ ಸಿ ಎ ದ ಸರಿಯಾದ ಉತ್ತರ. ನೋಡಿ, ಹಾಸ್ಪಿಟಲ್ಲು ಮತ್ತು ಇನ್ನೊಂದು ಹೇಳ್ತೀನಿ ನಿಮಗೆ ಪಾಯಿಂಟು, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಅವೆಲ್ಲವೇ ಅಂದರೆ ಹಾಡನ್ನು ಹಾಡುವಾಗ ಬಳಸುವಂಥ ಇನ್ಸ್ಟ್ರೂಮೆಂಟು, ಅವಕ್ಕೆಲ್ಲ ದನ್ನು ಬಳಸ್ತಾರೆ, ನೆನ್ಪಿಟ್ಕೊಳ್ಳಿ. ಇನ್ನು ಪ್ರಶ್ನೆ 8, ಮ್ಯಾಚ್ ದ ಕರೆಕ್ಟ್ ಕಂಪೌಂಡ್ ವರ್ಡ್. ಫ್ಲ್ಯಾಶ್ ಕೊಟ್ಟಿದ್ದಾರೆ. ಏನಾಗ್ಬೋದು? ಲೈಟ್ ಆಗ್ತದೆ, ಫ್ಲ್ಯಾಶ್ ಲೈಟ್. ಮೊಬೈಲಲ್ಲಿ ಬಳಸಿರೋಲ್ಲ, ಫೋನಲ್ಲಿ ಫ್ಲ್ಯಾಶ್ ಲೈಟನ್ನು, ಅದೇ ಇದು. ಫ್ಲ್ಯಾಶ್ ಫ್ಲೈ ಆಗೋದಿಲ್ಲ, ಹೌಸ್ ಆಗೋದಿಲ್ಲ, ಬಾಕ್ಸ್ ಆಗೋದಿಲ್ಲ, ಲೈಟ್ ಆಗ್ತದೆ, ಫ್ಲ್ಯಾಶ್ ಲೈಟ್. ಇನ್ನು 2ನೇ ಮೇನು, ಆನ್ಸರ್ ದ ಫಾಲೋವಿಂಗ್. 2 ಮಾರ್ಕ್ಸ್ 4 ಕ್ವಶನ್ನು, ಟೋಟಲಾಗಿ 8 ಮಾರ್ಕ್ಸು. ಪ್ರತಿ ಕ್ವಶನ್ಗೆ 2 ಮಾರ್ಕ್ಸು. ಸೊ ನೋಡಿ, ಮೇ ಬಿ 3 ಕೊಟ್ಟಿದ್ದಾರೆ. ನೋ, ಅದೇ 2 ಮಾರ್ಕ್ಸ್ 4 ಕ್ವಶನು, ಟೋಟಲಾಗಿ 8 ಮಾರ್ಕ್ಸು. 4 ಅವೇ ಅನ್ಕೋತೀನಿ, 4 ಅವೇ. ಕ್ವಶನ್ 5 ನೋಡಿ, ಹೌ ಡೂ ದ ಬಾಯ್ಸ್ ಸ್ಪೆಂಡ್ ದೇರ್ ಈವ್ನಿಂಗ್ ಇನ್ ಶಾಂತಿನಿಕೇತನ್. ಆನ್ಸರ್, ಇನ್ ದ ಈವ್ನಿಂಗ್ ಎಟ್ ಸನ್ಸೆಟ್ ದೇ ರಿಟರ್ನ್ ಫ್ರಮ್ ದ ಫೀಲ್ಡ್ಸ್ ಆ್ಯಂಡ್ ಸಿಟ್ ಡೌನ್ ಒನ್ಸ್ ಮೋರ್ ಫಾರ್ ಎ ಶಾರ್ಟ್ ಟೈಮ್
to meditate in silence. Question number 6. Why couldn't Raman go to the United Kingdom for higher studies? Answer. After his MA, Raman wanted to go to the United Kingdom for higher studies in science, but his health broke down again and he could not go. This was the greatest disappointment in his life. Question number 7. How can you say that the bee is intelligent and clever? Answer. The bee is busy doing things. It collects nectar and saves it for future use. It builds it behaves skillfully and this is why it is clever. ನೋಡ್ಕೊಳ್ಳಿ, ಮಿಸ್ಟೇಕ್ ಆದರೆ ನೋಡ್ಕೊಳ್ಳಿ, ಬುಕ್ಕಲ್ಲಿ ಆನ್ಸರ್ ಕರೆಕ್ಟಾಗಿ ಕೊಟ್ಟಿರ್ತಾರೆ. ಕ್ವಶನ್ ನಂಬರ್ 8. ಗಿವ್ ದ ರೀಸನ್ ಫಾರ್ ಕೌಶಿಕಾಸ್ ಆ್ಯಂಗರ್ ವಿತ್ ದ ಬರ್ಡ್. ರೀಸನ್ನ ಕೇಳಿದ್ದಾರೆ, ಆನ್ಸರ್ ನೋಡಿ. ಒನ್ ಡೇ ಕೌಶಿಕಾಸ್ ವಾಸ್ sitting under a tree studying the Vedas. He was disturbed by a long twittering of a crane perched on a branch, so Kaushika got angry. ಇನ್ನು ಲಾಸ್ಟ್ ಕ್ವಶನ್ ಕೊಟ್ಟಿದ್ದಾರೆ, ಕಂಪ್ಲೀಟ್ ದ ಪೊಯಮ್ ಕೊಟ್ಟಿದ್ದಾರೆ 4 ಮಾರ್ಕ್ಸ್ಗೆ. ಆಲ್ಮೋಸ್ಟ್ ನಿಮಗೆ 4 ಮಾರ್ಕ್ಸ್ಗೆ ಪೊಯಮನ್ನೇ ಕೊಡ್ತಾರೆ. ಈ ಬ್ಯೂಟಿ ಪೊಯಮ್ನ ಪೂರ್ತಿ ನೋಡ್ಕೊಳ್ಳಿ, ಅದರಲ್ಲಿ ನಿಮಗೆ 4 ಲೈನ್ಸನ್ನೇ ಕೊಡ್ತಾರೆ 4 ಮಾರ್ಕ್ಸ್ಗೆ. ನೋಡಿ ಇಷ್ಟಾದರೆ ನಿಮ್ಮ ಒಂದು ಎಫ್.ಎನ್ ಎಕ್ಸಾಮ್ನ ಸಿಲೆಬಸ್ ಮುಗಿತ್ತು, ಕ್ವಶನ್ ಪೇಪರ್ ಮುಗಿತ್ತು. ತುಂಬ ಟಫ್ ಇರೋದೆಲ್ಲ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ ನೀವು. ಡೂ ಆ್ಯಸ್ ಡೈರೆಕ್ಟೆಡು 8 ಕ್ವಶನ್ ಇರ್ತವೆ, ಆಮೇಲೆ 2 ಮಾರ್ಕ್ಸ್ 4 ಕ್ವಶನ್ನು, ಆಮೇಲೆ ಒಂದು ಪೊಯಮು. ಕೇವಲ 20 ಮಾರ್ಕ್ಸ್ ಇರೋದ್ರಿಂದ ತುಂಬಾ ಕಡಿಮೆ ಕ್ವಶನ್ ಇರ್ತವೆ. ಓಕೆನಾ? ಅಬ್ಸರ್ವ್ ಮಾಡಿ ಇಲ್ಲಿ ಯಾವೆಲ್ಲ ಕ್ವಶನ್ ಕೇಳಿದ್ರಂತ. ನಿಮಗೆ ಸೆಟ್ 1 ಕ್ವಶನ್ ಪೇಪರ್ ಹಾಕಿದ್ದೀನಿ, ಇದು 2ನೇ ಸೆಟ್ಟು. ಸೆಟ್ 1 ಹೇಳಿದ್ದೀನಿ ನೋಡಿ, ಯಾವೆಲ್ಲ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ಆ ಸೆಟ್ ನೋಡ್ಕೊಳ್ಳಿ, 1ನೇ ಸೆಟ್ ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಇದು 2ನೇ ಸೆಟ್ಟು. ಸಾಧ್ಯ ಆದರೆ ನಿಮಗೆ ಇನ್ನೊಂದು ಸೆಟ್ ಹಾಕ್ತೀನಿ. ಎಲ್ಲ ವಿಷಯಗಳ ಮೇಲೆ ಒಂದು 2-3 ಸೆಟ್ ಹಾಕಿರ್ತೀನಿ. ಎಲ್ಲ ಕ್ವಶನ್ ಪೇಪರ್ ಚೆನ್ನಾಗಿ ಓದ್ಕೊಂಡು ಹೋಗಿ, ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ಇದು ನಾನು ಹೇಳ್ತಾ ಇರೋದು ಕೇವಲ ಎಫ್.ಎನ್ ಎಕ್ಸಾಮ್ ಅಲ್ಲ, ನಿಮ್ಮ ಅನುವಲ್ ಎಕ್ಸಾಮ್ ಮುಗಿಯವರೆಗೆ, SA2 ಎಕ್ಸಾಮ್ ಮುಗಿಯವರೆಗೆ ಈ ಕ್ವಶನ್ ರಿಪೀಟ್ ಆಗ್ತಾ ಇರ್ತವೆ. SA1 ಆಗಿರ್ಬೋದು, SA2ಗೆ ಇವೆಲ್ಲ ರಿಪೀಟ್ ಆಗ್ತಿರ್ತವೆ. ಸೊ ಯಾವುದನ್ನು ಕೂಡ ಮಿಸ್ ಮಾಡದೆ ಓದ್ಕೊಳ್ಳಿ. ಕೇವಲ FA1 ಅಂತ ಬಿಡೋಕ್ಕೆ ಹೋಗಬೇಡಿ, ನಿಮ್ಮ ಅನುವಲ್ ಎಕ್ಸಾಮ್ ಮುಗಿಯವರೆಗೆ ಹೆಲ್ಪ್ ಆಗ್ತವೆ. ಓಕೆನಾ? ಅಬ್ಸರ್ವ್ ಮಾಡಿ ಇಲ್ಲಿ ಏನು ಕೇಳಿದ್ದಾರೆ. ಪಾರ್ಟ್ಸ್ ಆಫ್ ಸ್ಪೀಚ್ ಕೇಳಿದ್ದಾರೆ, ಮತ್ತು ಪ್ರಿಫಿಕ್ಸ್ ಕೇಳಿದ್ದಾರೆ, ಹೋಮೋಫೋನ್ಸ್ ಕೇಳಿದ್ದಾರೆ, ಆಮೇಲೆ ಸಿನೋನಿಮ್ ಕೇಳಿದ್ದಾರೆ, ಆ್ಯಂಟೋನಿಮ್ ಕೇಳಿದ್ದಾರೆ, ಆಮೇಲೆ ನೌನ್ಸ್ ಕೇಳಿದ್ದಾರೆ. ಕೌಂಟೇಬಲ್ ನೌನ್ಸ್ ಮತ್ತು ನಾನ್ ಕೌಂಟೇಬಲ್ ನೌನ್ಸ್ ಅಂದರೆ ಎಣ್ಸೋಕ್ಕಾಗಲೇ ಇರೋದು. ಎಣ್ಸೋಕ್ಕೆ ಏನಾಗೋದಿಲ್ಲ, ನಾವು ಏರ್ನ ಎಣ್ಸೋಕ್ಕಾಗೋದಿಲ್ಲ, ಅವನು ಕೇಳ್ಬೋದು. ಇನ್ನು ಮತ್ತೇನು ಕೇಳಿದ್ದಾರೆ, ಆರ್ಟಿಕಲ್ ಕೇಳಿದ್ದಾರೆ. ಕಂಪೌಂಡ್ ವರ್ಡ್ ಅಂತೂ ತುಂಬಾ ಈಸಿ ಇದು, ನೀವು ಬರಿಬೋದು. ಆಮೇಲೆ 2 ಮಾರ್ಕ್ಸ್ ಕೇಳಿದ್ದಾರೆ. ನೆಕ್ಸ್ಟು 4 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ. ಪ್ಯಾಟ್ರನು ಆಲ್ಮೋಸ್ಟ್ ಇದಿರ್ತಿರ್ತದೆ. ಯಾವುದಕ್ಕೂ ನಿಮ್ಮ ಸ್ಕೂಲ್ ಟೀಚರ್ನ ಕೇಳ್ಕೊಳ್ಳಿ, ಇಂಗ್ಲೀಷ್ ಟೀಚರ್ನ ಕೇಳ್ಕೊಳ್ಳಿ, ಅವ್ರು ನಿಮಗೆ ಕ್ಲಿಯರಾಗಿ ಹೇಳ್ತಾರೆ ನಿಮ್ಮ ಸ್ಕೂಲಲ್ಲಿ ಯಾವ ರೀತಿ ಪ್ಯಾಟರ್ನ್ ಅಂತ. ಆಲ್ಮೋಸ್ಟ್ ಇದೇ ರೀತಿ ಕೊಡ್ತಾರೆ, ಡೋಂಟ್ ವರಿ. ಎಲ್ಲ ಕ್ವಶನ್ ಪೇಪರ್ ನೋಡ್ಕೊಳ್ಳಿ, ಕಮೆಂಟ್ ಮಾಡಿ. ನಿಮಗೆ ಯಾವ ವಿಷಯ ಬೇಕು ಕಮೆಂಟ್ ಹಾಕಿ, ಮತ್ತು ಯಾವ ಪಾಠದ ಇಂಪಾರ್ಟೆಂಟ್ ಕ್ವಶನ್ ಬೇಕು ಕಮೆಂಟ್ ಹಾಕಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.